ನಮಸ್ಕಾರ ವೀಕ್ಷಕರೇ, ಅಯ್ಯಂಗಾರ್ ಫುಡ್ಸ್ಗೆ ಸ್ವಾಗತ ಸುಸ್ವಾಗತ. ಜಯರಾಮ್ ಮತ್ತು ಲತಾ ಮಾಡುವ ನಮಸ್ಕಾರಗಳು. ಇವತ್ತು ಬೇಡಿಕೆ ಮೇಲೆ ನಾನು ಇನ್ನೊಂದು ರೈಸ್ ಐಟಮ್ ಮಾಡ್ತಾ ಇದ್ದೀನಿ. ಅದು ಭಾಳ ಹಳೆಯ ಕಾಲದ ತಿಂಡಿ, ಅಂದರೆ ನಮ್ಮ ಅಜ್ಜಿ ಕಾಲದ ತಿಂಡಿ. ನಾವು ಚಿಕ್ಕ ವಯಸ್ಸಲ್ಲಿ ರಜೆಗೆ ಹೋಗ್ತಿದ್ರೆ ನಮ್ಮ ಅಜ್ಜಿ ಅದನ್ನೆಲ್ಲ ಮಾಡಿಕೊಡ್ತಾಯಿದ್ರು. ಅದಕ್ಕೆ ಪಿ ಪಿ ಓಗ್ರೆ ಅಂತ ಇದ್ವಿ. ಪಿ ಪಿ ಓಗ್ರೆ ಅಂದರೆ ನಮಗದು ಹೆಸರೇ ಫ್ಯಾಸಿನೇಟ್ ಆಗ್ತಾಯಿತ್ತು. ಪಿ ಪಿ ಓಗ್ರೆ ಅಂದರೆ ಪರ್ಪು ಪುಡಿ ಓಗ್ರೆ ಅಂತ ಹೇಳಿ. ಅದಕ್ಕೆ ಬೇರೆ ಬೇರೆ ಹೆಸರಿಂದ ಕರೀತಾರೋ ಏನೋ, ನಾವು ನಮ್ಮ ಮನೆಯಲ್ಲಿ ಅದಕ್ಕೆ ಪಿ ಪಿ ಓಗ್ರೆ ಅಂತ ಕರಿತಾ ಇದ್ವಿ. ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇವಾಗ. ಅಯ್ಯಂಗಾರ್ ಫುಡ್ಸ್ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರೆಲ್ಲ ನಮ್ಮ ಚಾನಲ್ ಪೂರ್ತಿ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತು ನಿಮ್ಮ ತಿಳಿದವ್ರಿಗೆ, ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೂ ಎಲ್ಲರೂ ತಿಳಿಸಿ. ಇದನ್ನು ನೀವು ಎಷ್ಟು ಜಾಸ್ತಿ ನೋಡ್ತಾ ಇರ್ತೀರೋ ಅಷ್ಟು ಜಾಸ್ತಿ ಪ್ರೋತ್ಸಾಹ ಸಿಗುತ್ತೆ ನಮಗೆ. ಥ್ಯಾಂಕ್ ಯು. ಈ ಪಿ ಪಿ ಓಗ್ರೆ ಅಂದರೆ ಪರ್ಪು ಪುಡಿ ಓಗ್ರೆಗೆ ಪರ್ಪು ಪುಡಿ ಚಿತ್ರಾನ್ನಕ್ಕೆ ನಾನು ಫಸ್ಟು 3 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ನಾನು ಯೂಸ್ ಮಾಡೋದು ಸನ್ ಪ್ಯೂರ್ ರಿಫೈನ್ಡ್ ಆಯಿಲ್. ಎಣ್ಣೆ ಕಾದ ಮೇಲೆ ಎಲ್ಲ ಥರ ಬೇಳೆಗಳು ಇಟ್ಕೊಂಡಿದ್ದೀನಿ. ಒಂದಾದ ಮೇಲೆ ಒಂದು ಬೇಳೆನ ನಾನು ಹುರ್ಕೋತಾ ಇದ್ದೀನಿ. ಮೊದಲಿಗೆ 1 ಕಪ್ ತೊಗರಿಬೇಳೆ ತೊಗೋತೀನಿ. ದಿಸ್ ಪಿ ಪಿ ಚಿತ್ರಾನ್ನ ಏನಿದೆಯಲ್ಲ, ಇಟ್ ಈಸ್ ಅ ಹೈ ಪ್ರೋಟೀನ್ ಫುಡ್. ಸೊ ಮಕ್ಕಳಿಗೆ, ಅಶಕ್ತರಿಗೆ ಎಲ್ರಿಗೂ ತಿಂದರೆ ಏನು ನಿಮ್ಮ ಪ್ರೋಟೀನ್ ಕೊರತೆ ಇರುತ್ತಲ್ಲ, ದ್ಯಾಟ್ ವಿಲ್ ಬಿ ಮೇಡ್ ಅಪ್. ಈಗ ನೋಡಿ, ತೊಗರಿಬೇಳೆ ಹಾಕೋತಾ ಇದ್ದೀನಿ. ಬೇಳೆಗಳೆಲ್ಲ ಹುರ್ಕೋಬೇಕಾದ್ರೆ ಆದಷ್ಟು ಸಿಮ್ಮಲ್ಲಿ ಇಟ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು. ಒಂದಾದ್ಮೇಲೆ ಒಂದು ಒಟ್ಟಿಗೆ ಹಾಕೋಬೋದು ನೀವು. ಎಲ್ಲ ಸಪ್ರೇಟಾಗಿ ಹುರಿಬೇಕು ಅಂತ ಏನಿಲ್ಲ. 1 ಕಪ್ಪು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಅರ್ಧ ಕಪ್ಪು ಕಡಲೆಬೇಳೆ ಹಾಕೋತಾ ಇದ್ದೀನಿ. ಎಣ್ಣೆಲಿ ಹುರ್ಕೊಂಡ್ಬಿಟ್ರೆ ಸುಲಭವಾಗಿ ಹುರಿದೋಗುತ್ತೆ. ಬೇಡ, ನಾವು ಎಣ್ಣೆಲಿ ಹುರ್ಕೊಳ್ಳಲ್ಲ, ಡ್ರೈ ರೋಸ್ಟ್ ಮಾಡ್ತೀನಿ ಅಂದ್ರೂ ಮಾಡ್ಕೋಬೋದು. ಮತ್ತು ಎಲ್ಲ ಒಟ್ಟಿಗೆ ಹುರ್ಕೊಳ್ಳಲ್ಲ, ನಾವು ಸಪ್ರೇಟಾಗಿ ಹುರ್ಕೋತೀವಿ ಅಂದ್ರೂ ಮಾಡಿಕೊಂಡು ಸಪ್ರೇಟಾಗಿ ಹಾಕ್ಕೊಂಡು ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಆಮೇಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಪುಡಿ ಮಾಡ್ಕೋಬೋದು. ಅರ್ಧ ಕಪ್ಪಷ್ಟು ಹೆಸರುಬೇಳೆ, ಅಂದರೆ ತೂರ್ ದಾಲ್, ಚೆನ್ನ ದಾಲ್, ಮೂಂಗ್ ದಾಲ್. ಕನ್ನಡ ಯಾರು ಗೊತ್ತಿಲ್ವೋ ಅವ್ರಿಗೆ ಹೇಳ್ತಾ ಇದ್ದೀನಿ. ಇದು ಭಾಳಷ್ಟು ಜನ ಪ್ರೇಕ್ಷಕರು ಕೇಳ್ತಾರೆ ನಮ್ಮನ್ನು, ವೀಕ್ಷಕರು ಎಲ್ಲ ಕನ್ನಡದಲ್ಲಿ ಹೇಳ್ತಿರಲ್ಲ, ನಮಗೆ ಇಂಗ್ಲೀಷಲ್ಲಿ ಹೇಳಿ ಅಂತ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮತ್ತು ಅರ್ಧ ಕಪ್ಪು ಉದ್ದಿನ ಬೇಳೆ, ಉರದ್ ದಾಲ್. ಇದರಲ್ಲಿ ಕ್ಯಾಚ್ ಏನಿದೆ ಅಂದರೆ, ಬರೀ ಬೇಳೆಗಳಷ್ಟೇ ಅಲ್ಲ, ಬೇಳೆ ಜೊತೆಗೆ ನಾವು ಹುರುಳಿ ಕಾಳು ಹಾಕ್ಕೋತೀವಿ. ಹುರುಳಿ ಅಂದರೆ ಹಾಸ್ ಗ್ರಾಮ್ ಇರುತ್ತಲ್ಲ ನೋಡಿ, ಅರ್ಧ ಕಪ್ಪಷ್ಟು ಹುರುಳಿ, ಅರ್ಧ ಕಪ್ಪಷ್ಟು ಗೋಧಿ, ವೀಟ್. ಈ ಯಾವ ಬೇಳೆಗಳು ನಾನು ನೆನೆಸಿಟ್ಟಿಲ್ಲ, ಹಾಗೆ ಅಂಗಡಿನ ಹೆಂಗೆ ತಂದಿದ್ದು ಅದನ್ನು ಕ್ಲೀನ್ ಮಾಡಿಕೊಂಡು ಹಾಗೆ ಹುರಿತಾ ಇದ್ದೀನಿ. ಇದಕ್ಕೆ ನೆನೆಸಿಡಬೇಕು ಅಂತ ಏನಿಲ್ಲ, ಅಂಗಡಿಯಿಂದ ತಂದ್ಯಾ ಹುರಿದ್ಯಾ ಅಷ್ಟೇ ಬೇಕಾಗಿರೋದು. ಕ್ಲೀನ್ ಮಾಡ್ಕೊಂಡು ಹುರಿದ್ಬಿಡಿ ಅಷ್ಟೇ. ನೋಡಿ, ಎಲ್ಲ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ. ಮತ್ತು ಹುರಿದಿರೋ ಪರಿಮಳ ಬರ್ತಾ ಇದೆ. ಮತ್ತು 1 ರಿಂದ 1.5 ಟೀ ಸ್ಪೂನಷ್ಟು ಮೆಂತ್ಯ ಹಾಕೋತಾ ಇದ್ದೀನಿ. ಮೇಥಿ ಸೀಡ್ಸ್, ಫೆನುಗ್ರೀಕ್ ಸೀಡ್ಸ್. ಮೆಂತ್ಯ ಜಾಸ್ತಿ ಹಾಕೊಂಡ್ಬಿಟ್ರೆ ಕಹಿ ಬಂದುಬಿಡುತ್ತೆ. ಇದು ನೋಡಿ, ಕ್ವಾಂಟಿಟಿ ಇಷ್ಟಿದೆ, ಇದಕ್ಕೆ ಇನ್ನೂ ಐಟಮ್ಸ್ ಹಾಕ್ಕೊಳ್ಳೋದಿದೆ. ಹಾಗಾಗಿ ಇದನ್ನು ನೀವು ಆರಿದ ಮೇಲೆ ಪುಡಿ ಮಾಡಿ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಬಿಡ್ಬೋದು. ಯಾವಾಗ ಬೇಕಾದರೂ ಅನ್ನಕ್ಕೆ ಈ ಪುಡಿನ ಕಲಿಸ್ಕೊಂಡು ತಿನ್ಬೋದು. ಇಟ್ ಈಸ್ ಅ ಪ್ರೋಟೀನ್ ಸಪ್ಲಿಮೆಂಟ್. ಪ್ರೋಟೀನ್ ಸಪ್ಲಿಮೆಂಟ್ ಇನ್ ಎ ನ್ಯಾಚುರಲ್ ವೇ. ಎಸ್, ವೆರಿ ಟ್ರೂ. ಮತ್ತು 1-2 ಸ್ಪೂನ್ಸ್ ಅಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ.
ಎಲ್ಲ ಸಿಮ್ಮಲ್ಲೇ ಹುರ್ಕೊಳ್ಳಿ. ಸ್ವಲ್ಪ ತಾಳ್ಮೆಯಿಂದ ಪೇಷನ್ಸಿಂದ ಹುರ್ಕೊಳ್ಳಿ. ಮತ್ತು ಅರೌಂಡ್ 2 ಸ್ಪೂನ್ಸ್ ಆಫ್ ಪೆಪ್ಪರ್, ಮೆಣಸು. ನಾವು ಯಾವಾಗಲೂ ಹೇಳೋಂಗೆ ತಾಳ್ಮೆ ಇದ್ದರೆ ಟೇಸ್ಟ್ ಬರುತ್ತೆ. ಖಂಡಿತ ಪೇಷನ್ಸ್ ಇದ್ದರೆ ಟೇಸ್ಟ್ ಬರುತ್ತೆ. ಪರ್ಫೆಕ್ಟ್ ಆಗಿರುತ್ತೆ. ಕರೆಕ್ಟ್. ಮತ್ತು ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಒಂದು 4ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ. ಮತ್ತು ಖಾರ ಬರೋದಕ್ಕೋಸ್ಕರ ಒಂದು 3 ಗುಂಟೂರು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ನಿಮಗೆ ಖಾರ ಬೇಡ ಅಂದರೆ ಈ ಗುಂಟೂರು ಮೆಣಸಿನ್ಕಾಯಿ ಹಾಕೋಬೇಡಿ, ಬರೀ ಬ್ಯಾಡಗಿ ಅಷ್ಟೇ ಹಾಕ್ಕೊಳ್ಳಿ. ಮೆಣಸಿಂದ ಖಾರ ಬಂದಿರುತ್ತೆ, ಬಟ್ ಈ ಇಷ್ಟಾರಿ ಬೇಳೆ ಜೊತೆಗೆ ಸ್ವಲ್ಪ ಖಾರವಾಗಿದ್ದರೆ ಅದು ಎದ್ದು ಕಾಣುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಹಾಕಿದ್ದೀನಿ. ಈಗ 3 ಗುಂಟೂರು, ಒಂದು 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೆಕ್ಸ್ಟು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಅದನ್ನು ಇದಕ್ಕೆ ಹಾಕಿ ಹುರ್ಕೊಂಡ್ಬಿಡ್ತೀನಿ. ಇದು ಚೆನ್ನಾಗಿ ಹುರಿದ್ಬಿಟ್ರೆ ನಾವು ಮಿಕ್ಸಿಗೆ ಹಾಕಿ ಪುಡಿ ಮಾಡಬೇಕಾದ್ರೆ ಈಸಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಮತ್ತು ಹಿಂಗು ಗಟ್ಟಿ ಹಿಂಗೆ ತೊಗೊಂಡಿದ್ದೀನಿ. ಬೇಕಾದರೆ ಪುಡಿ ಹಿಂಗು ತೊಗೋಬೋದು. ನಾವು ಯೂಸ್ ಮಾಡೋದು SSP ಹೋಟೆಲ್ ಸ್ಪೆಷಲ್ ಹಿಂಗೆ ಯೂಸ್ ಮಾಡ್ತೀವಿ ನಾವು. ಈಗ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ, ಅದು ಹಾಕೋತಾ ಇದ್ದೀನಿ. ಅದು ಈ ಹೀಟಿಗೆ ಚೆನ್ನಾಗಿ ಡ್ರೈ ಆಗಿ ಹೋಗುತ್ತೆ. ಮಿಕ್ಸರ್ಗೆ ಹಾಕ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. ಮತ್ತು ಕಡೆಯದಾಗಿ ಒಂದು 3/4 ಕಪ್ಪಷ್ಟು ಒಣ ಕೊಬ್ಬರಿ, ಇದಿಷ್ಟು ಮಾಡಿದ್ಮೇಲೆ ಎಲ್ಲ ಹುರಿದಾದ್ಮೇಲೆ ಇದು ಫುಲ್ ಆರಬೇಕು. ಆರಿದ್ಮೇಲೆ ಆಮೇಲೆ ನೀವು ಇದನ್ನು ಪುಡಿ ಮಾಡಬೇಕು. ಪುಡಿ ಮಾಡಬೇಕಾದ್ರೆ ಕಲ್ಲುಪ್ಪು ಸೇರಿಸ್ಕೊಂಬೇಡಿ. ಒಂದು ಸ್ವಲ್ಪ ಕಲ್ಲುಪ್ಪು ಸೇರಿಸ್ಕೊಂಬಿಟ್ಟೆ ಕ್ಲೀನಾಗಿ ಅದು ಪುಡಿ ಮಾಡೋ ಟೈಮಲ್ಲೇ ಉಪ್ಪಿನ ಮಿಶ್ರಣ ಎಲ್ಲ ಜೊತೆಗೆ ಸಮವಾಗಿ ಮಿಕ್ಸ್ ಆಗೋಗುತ್ತೆ. ಮಾಡಿಕೊಂಡು ಆಮೇಲೆ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಬಿಡಿ. ಯಾವಾಗ ಬೇಕೋ ಆವಾಗ ಅನ್ನದ ಜೊತೆಗೆ ಇದು ಕಲಿಸ್ಕೊಂಡು ಒಂಚೂರು ಒಗ್ಗರಣೆ ಕೊಡ್ಬೋದು. ಈಗ ಇದಿಷ್ಟು ಹುರಿದಿದ್ದಾಯಿತು. ಇದು ಆರಕ್ಕೆ ಇಡೋಣ. ಇನ್ ದ ಮೀನ್ ಟೈಮ್ ಒಂದು ಚಿಕ್ಕದಾಗಿ ಒಂದು ಒಗ್ಗರಣೆ ಮಾಡ್ಕೊಂಬಿಡೋಣ. ನಾನು ಮಾಡ್ಕೊಂಡು ಆರಿಸಿಟ್ಕೊಂಡಿದ್ದೀನಿ. ನಾನು ಇದು ಆರೋ ಸಮಯದಲ್ಲಿ ಒಂದು ಒಗ್ಗರಣೆ ಮಾಡ್ಕೊಂಬಿಡೋಣ. ಈಗ PP ಚಿತ್ರಾನ್ನಕ್ಕೆ ಒಗ್ಗರಣೆ ಕೊಡೋಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಒಂಚೂರು ಜೀರಿಗೆ, ಕಡಲೆಕಾಯಿ ಮತ್ತು ಕರಿಬೇವು ಒಗ್ಗರಣೆ ಹಾಕ್ತೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆಬೇಳೆ, ಸಾಸಿವೆ ಚೆನ್ನಾಗಿ ಚಿಟಿಪಿಟಿ ಅಂತ ಇದೆ. ಎಣ್ಣೆಗೆ ಚೆನ್ನಾಗಿ ಕಾದಿದೆ. ಮತ್ತು ಒಂದು ಚಿಕ್ಕ ಸ್ಪೂನಷ್ಟು 2 ಸ್ಪೂನಷ್ಟು ಉದ್ದಿನಬೇಳೆ, ಒಂದು ಸ್ಪೂನಷ್ಟು ಜೀರಿಗೆ, ಮತ್ತು ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಕಡಲೆಕಾಯಿ ಬೀಜ. ಮತ್ತು ಸ್ವಲ್ಪ ಕರಿಬೇವು. ಇದಿಷ್ಟು ಬೇಳೆಗಳ ಮಿಶ್ರಣ ಆರೋದೊಳಗೆ ನೀವಿಷ್ಟು ಒಗ್ಗರಣೆ ಮಾಡ್ಕೊಂಡು ರೆಡಿ ಇಟ್ಕೊಂಬಿಡಿ. ಆವಾಗ ನಿಮ್ಮ ಒಗ್ಗರಣೆನೂ ಆರಿರುತ್ತೆ, ಅದು ಆರಿರುತ್ತೆ. ಅದು ಆರಿದ್ಮೇಲೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು
ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡ್ಬಿಟ್ಟು ಆಮೇಲೆ ಅನ್ನ ಜೊತೆ ಕಳಿಸ್ಕೊಂಡು ಒಗ್ಗರಣೆ ಹಾಕ್ಬೋದು. ಅದಾರದ್ಮೇಲೆ ಪುಡಿ ಮಾಡಿದ್ಮೇಲೆ ತೋರಿಸ್ತೀನಿ ನಾನು ನಿಮ್ಗದು. ಈಗ ಒಗ್ಗರಣೆ ಮುಗ್ದಿದೆ, ಅದು ಆರೋದಕ್ಕೆ ಒಂದು ಸ್ವಲ್ಪ ವೆಯ್ಟ್ ಮಾಡೋಣ. ವೀಕ್ಷಕರೇ, ಬೇಳೆ ಮಿಕ್ಸ್ಚರ್ ಎಲ್ಲ ಈಗ ಆರಿದೆ. ಇದನ್ನೆಲ್ಲ ಈಗ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಪುಡಿ ಮಾಡ್ಕೊತೀನಿ. ತುಂಬ ನೈಸಾಗಿ ಪುಡಿ ಮಾಡಲ್ಲ, ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡ್ಕೊತೀನಿ. ನಾನು ಕಲ್ಲುಪ್ಪು ಇಟ್ಕೊಂಡಿದ್ನಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಅಂತ, ಇಷ್ಟಕ್ಕೆ ಎಷ್ಟು ಉಪ್ಪು ಬೇಕೋ ಕಲ್ಲುಪ್ಪು ಕೂಡ ಜೊತೆಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ವೀಕ್ಷಕರೇ ನೋಡಿ, ಎಲ್ಲ ಬೇಳೆಗಳ ಮಿಶ್ರಣ, ಬೇಳೆಗಳು ಮತ್ತು ಗೋಧಿ, ಹುರುಳಿ, ಮೆಂತ್ಯ, ಜೀರಿಗೆ ಅದನ್ನೆಲ್ಲ ಏನು ಹುರಿದಿದ್ನಲ್ಲ ಆರಿದ್ಮೇಲೆ ಈಗ ಮಿಕ್ಸರ್ಗೆ ತೊಗೊಂಡು ಎಲ್ಲ ಪುಡಿ ಮಾಡಿದ್ದೀನಿ. ಎಲ್ಲ ಹೀಗೆ ತರ್ತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟು ಕ್ವಾಂಟಿಟಿ ಹಾಕಿದ್ದಕ್ಕೆ ನನಗಿಷ್ಟು ಪುಡಿ ಬಂದಿದೆ. ಈಗ ಡಿಪೆಂಡಿಂಗ್ ಅಪಾನ್ ನಾ ಎಷ್ಟು ಅನ್ನ ತೊಗೋತೀನೋ ಅಷ್ಟು ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಉಳಿದಿದ್ದನ್ನು ನೀವು ಒಂದು ಏರ್ ಟೈಟ್ ಬಾಕ್ಸ್ ಒಳಗೆ ಹಾಕ್ಕೊಂಡು ಮೇಲ್ಗಡೆನೇ ಇಟ್ಕೋಬೋದು. ನಿಮ್ಮ ಮೆಣಸಿನ ಪುಡಿ, ಹುಳಿ ಪುಡಿ ಇಟ್ಕೋತೀರಾ, ಜೊತೆಗೆ ಇದನ್ನು ಇಟ್ಕೋಬೋದು. ಇದನ್ನೇನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕು ಅಂತ ಏನಿಲ್ಲ. ಈಗ ಒಂದು ಅರ್ಧಕ್ಕಿಂತ ಕಡಿಮೆ ಅನ್ನ ಮಾಡಿಟ್ಕೊಂಡಿದ್ದೀನಿ, ಅದಕ್ಕೆ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಅನ್ನ ಇಟ್ಕೊಂಡಿದ್ದೀನಿ. ಅನ್ನಕ್ಕೆ ಇಷ್ಟು ಹಾಕೋತಾ ಇದ್ದೀನಿ. ಮತ್ತು ಮೊದಲೇ ಒಗ್ಗರಣೆ ಕೊಟ್ಕೊಂಡಿದ್ನಲ್ಲ, ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ ಒಗ್ಗರಣೆ ಇತ್ತಲ್ಲ, ಕರಿಬೇವು, ಅದನ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ ಇವಾಗ. ಇದಕ್ಕೂ ಗೋಡಂಬಿ ಹಾಕ್ಬೋದಾ? ಶಕ್ತಿ ಅನುಸಾರ ಹಾಕ್ಬೋದು. ಗೋಡಂಬಿ ಯಾವುದಕ್ಕೆ ಬೇಡ ಅಂತಾರೆ, ಯಾವುದಕ್ಕೆ ಬೇಕಾದರೂ ಹಾಕ್ಬೋದು. ಬಟ್ ಇದಕ್ಕೆ ನಾನು ಬರೀ ಕಡಲೆಕಾಯಿ ಬೀಜ ಹಾಕಿದ್ದೀನಿ, ಗೋಡಂಬಿನೂ ಹಾಕ್ಬೋದು. ನೋಡಿ, ಹೀಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡಿ. ಬಟ್ ಇದು ಮಿಕ್ಸ್ ಮಾಡಬೇಕಾದ್ರೆ ಒಂದು ಗ್ಯಾಪ್ ಇಟ್ಕೊಳ್ಳಿ. ಆ ಬೇಳೆ ಜೊತೆಗೆ ಅದೆಲ್ಲ ಆರಿದ ಮೇಲೆ ನಾನು ಪುಡಿ ಮಾಡ್ಕೋಬೇಕಾದ್ರೆ ಉಪ್ಪು ಸೇರಿಸ್ಕೊಂಡಿದ್ದೀನಿ, ಕಲ್ಲುಪ್ಪು ಸೇರಿಸ್ಕೊಂಡಿದ್ದೀನಿ. ನೀವು ಮರೆತುಬಿಟ್ಟು ಮತ್ತೆ ಅನ್ನಕ್ಕೆ ಉಪ್ಪು ಸೇರಿಸಿ ಮತ್ತೆ ಈ ಪುಡಿ ಹಾಕೋಬೇಡಿ, ತುಂಬ ಉಪ್ಪು ಜಾಸ್ತಿ ಆಗೋಗುತ್ತೆ. ನೋಡಿ, ಅದಕ್ಕೋಸ್ಕರ ಉಪ್ಪನ್ನ ಒಂದು ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಒಂದು ಸ್ವಲ್ಪ ಬೇಕಾದರೆ ಟೇಸ್ಟ್ ಮಾಡಿ ನೋಡಿ, ಆಮೇಲೆ ಬೇಕಾದರೆ ಉಪ್ಪು ಮಿಕ್ಸ್ ಮಾಡ್ಕೊಳ್ಳಿ. ಅನ್ನನ ಉದ್ದುದ್ರಕ್ಕೆ ಮಾಡ್ಕೊಳ್ಳಿ. ನಾನು ರೆಗ್ಯುಲರ್ ದಿನ ಅನ್ನಕ್ಕೆ ಏನು ಯೂಸ್ ಮಾಡ್ತೀನೋ ಅದೇ ಅಕ್ಕಿ ತೊಗೊಂಡಿದ್ದೀನಿ. ನಾನು ಏನು ಬಾಸುಮತಿ ರೈಸ್ ತೊಗೊಂಡಿಲ್ಲ. ಅನ್ನ ಮಾಡಬೇಕಾದ್ರೆ ಒಂಚೂರು ಉದ್ದುದ್ರಾಗಿ ಮಾಡಿಕೊಂಡ್ರೆ ಆಯಿತು. ಈಗ ಪಿ ಓಗ್ರೆ ಅಂದರೆ ಪರ್ಪು ಪುಡಿ ಓಗ್ರೆ, ಪರ್ಪು ಪುಡಿ ಚಿತ್ರಾನ್ನ, ಬೇಳೆಗಳ ಪುಡಿಯ ಚಿತ್ರಾನ್ನ ರೆಡಿಯಾಗಿದೆ. ದಿಸ್ ಈಸ್ ಅ ಹೈ ಪ್ರೋಟೀನ್ ಡೈಟ್, ಭಾಳ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಸುಲಭವಾಗಿ ಮಾಡ್ಕೋಬೋದು. ಈ ಪುಡಿ ಒಂದು ಮಾಡಿ ಇಟ್ಕೊಂಡ್ಬಿಟ್ರೆ ಎಲ್ಲರೂ ನಿಮ್ಮ ಡಬ್ಬಿಗಳಿಗೆ ಈಸಿಯಾಗಿ ಮಾಡ್ಕೊಬಿಡ್ಬೋದು. ಮಕ್ಕಳ ಲಂಚ್ ಬಾಕ್ಸ್ ಆಗಲಿ, ಇಲ್ಲ ಆಫೀಸ್ ಹೋಗೋರು ಲಂಚ್ ಬಾಕ್ಸ್ ಆಗಲಿ ಸುಲಭವಾಗಿ ಮಾಡಿಟ್ಕೊಂಡಿರುವಂಥ ತಿಂಡಿ ಇದು. ಪುಡಿ ಒಂದು ಮಾಡಿ ರೆಡಿಯಾಗಿ ಇಟ್ಬಿಟ್ರೆ ಆಯಿತು. ಅನ್ನ ಒಂದು ಮಾಡಿಸ್ಕೊಂಡು ಆರಿಸ್ಕೊಂಡ್ಬಿಟ್ಟು ತಕ್ಷಣ ಮಿಶ್ರಣ ಮಾಡಿಕೊಂಡು ರೆಡಿಯಾಗಿ ಮಾಡ್ಕೊಬೋದಪ್ಪ. ಸೊ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇದು ಭಾಳ ಹಳೇ ಕಾಲದ ತಿಂಡಿ, ನಮ್ಮ ಅಜ್ಜಿ ಕಾಲದಲ್ಲಿ ಮಾಡ್ತಿದ್ದಿದ್ದು. ಎಷ್ಟೋ ಜನ ಮರ್ತು ಬಿಟ್ಟಿರ್ಬೋದು ಇದನ್ನು. ಸೊ ಹಾಗಾಗಿ ಒಂದ್ಸಲ ಮತ್ತೆ ನೆನಪು ಬರಲಿ ಅನ್ನೋದಕ್ಕೋಸ್ಕರ ಇದನ್ನು ಮಾಡಿದ್ದೀನಿ. ಸೊ ಎಲ್ಲರೂ ಮನೇಲಿ ಮಾಡಿ ನಮ್ಮ ವಿಡಿಯೋ ಲೈಕ್ ಆಗಿರ್ಬೋದು ಅಂದ್ಕೊಂಡಿದ್ದೀನಿ. ಎಲ್ಲರೂ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಅಯ್ಯಂಗಾರ್ ಫುಡ್ಸಿಂದ ಐ ಥಿಂಕ್ ನಾವೀಗ ಸೈನ್ ಆಫ್ ಮಾಡಿಬಿಡ್ತಾ ಇದ್ದೀವಿ. ಸೊ ಜಯರಾಮ್ ಲತಾ ಕಡೆಯಿಂದ ನಿಮ್ಮೆಲ್ಲರಿಗೂ ನಮಸ್ಕಾರಗಳು, ಧನ್ಯವಾದ, ಥ್ಯಾಂಕ್ ಯು, ಸಿ ಯು ಸೂನ್. ನಮಸ್ಕಾರ ಎಲ್ರಿಗೂ. ನಮ್ಮ ವಿಡಿಯೋ ನೋಡ್ತಾ ಇರಿ, ಕೊನೆ ತನಕ ನೋಡಿ ವಿಡಿಯೋಸ್ನ. ದೇರ್ ವಿಲ್ ಬಿ ಲಾಟ್ ಆಫ್ ಟೇಕ್ ಅವೇಸ್. ಥ್ಯಾಂಕ್ ಯು. ನಿಮ್ಮ ಕಾಮೆಂಟ್ಸು, ನಿಮ್ಮ ಪ್ರೋತ್ಸಾಹ ಸಬ್ಸ್ಕ್ರೈಬ್ ಆಗೋದ್ರಿಂದ ದಯವಿಟ್ಟು ಕೊಡಿ. ಥ್ಯಾಂಕ್ ಯು.